ಸರ್, ಈಗ ಮೂಲಭೂತವಾಗಿ ಜನರಲ್ಲಿ ಕೆಲವು ಗೊಂದಲಗಳಿದ್ದಾವೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯೋ ಅಥವಾ ಜಾತಿ ಜನಗಣತಿನೋ ಅಥವಾ ಜಾತಿ ಗಣತಿನೋ ಅಥವಾ ಜನಗಣತಿನೋ ಅನ್ನುವಂಥದ್ದು, ಇದು ಏನು ಸರ್? ಇದು ಯಾವ ಇದನ್ನ ನೀವು ಜನರಲ್ಲಿರುವಂಥ ಗೊಂದಲ ನೀವು ಪರಿಹರಿಸ್ತೀರಾ ಅಂತ? ಮುಖ್ಯವಾಗಿ 1991ರಲ್ಲಿ ಇಂದಿರಾ ಸಾಹನಿ ಅವರು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟರು. ಜಡ್ಜ್ಮೆಂಟ್ ಅನ್ನ ಕೊಟ್ಟಾಗ ಅವ್ರು ಹೇಳ್ತಾರೆ, ದತ್ತಾಂಶಗಳಿಲ್ಲದೆ ನೀವು ಯಾವುದೇ ರಿಸರ್ವೇಶನ್ ಮತ್ತೊಂದು ಕೊಡೋದಕ್ಕೆ ತಪ್ಪು ಅಂತ. ಹಾಗಾಗಿ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಒಂದು ಶಾಶ್ವತವಾದಂತ ಆಯೋಗಗಳ ರಚನೆ ಆಗಬೇಕು ಅಂತ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಆಯೋಗಗಳಿದ್ವು, ಅವು ನೇಮಕಾತಿಯ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿದ್ವು. ಹಾವನೂರು ಆಯೋಗ, ದೇವರಾಜ ಅರಸು ಪ್ರಾರಂಭ ಆದಾಗಲಿಂದ ಇಲ್ಲಿ ತನಕ. ಅದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಾವು ಹಾವನೂರು ಆಯೋಗವನ್ನು ನೋಡಿದಾಗ ಅಥವಾ ಬೇರೆ ಕಾಲೇಲ್ಕರ್ ಆಯೋಗವನ್ನ ಕೇಂದ್ರ ಸರ್ಕಾರ ಮೊದಲು ಮಾಡ್ತಲ್ಲ, ಮೊದಲ ಆಯೋಗ, ಅದರಲ್ಲೇ ಹೇಳ್ತಾರೆ ಜಾತಿ ಒಂದು ಪ್ರಮುಖ ಕಾರಣ ಹಿಂದುಳಿದಿರುವಿಕೆಗೆ ಅಂತ. ಜಾತಿಯೇ ಕಾರಣ ಅಲ್ಲ, ಒಂದು ಕಾರಣ ಅಂತ. ಹಾಗಾಗಿ ನಾವು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯಲ್ಲಿ ಜಾತಿ ಒಂದು ಭಾಗ ಅಷ್ಟೇ, ಒಂದು ಪ್ರಶ್ನೆ. ಸುಮಾರು 60 ಪ್ರಶ್ನೆಗಳಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ ಅಂದ್ರೆ ಜಾತಿ ಅನ್ನೋ ಕಾಲಂ ಒಂದು ಪ್ರಶ್ನೆ ಅಷ್ಟೇ. ಆದ್ರಿಂದ ಅದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಅದರ ಹಿಂದುಳಿದಿರುವಿಕೆಯನ್ನು ಗುರುತಿಸುವಂಥದ್ದು. ಅದರಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಅನ್ನೋದು ಒಂದು ಕಾರಣ ಆಗಿದೆ. ಹಾಗಾಗಿ ಅದು ಒಂದು ಪ್ರಶ್ನೆ ಇರುತ್ತೆ ಹೊರತು ಇದು ಜಾತಿ ಗಣತಿ ಅಲ್ಲ. ಇದು ನಮ್ಮ ಸಮೀಕ್ಷೆ, ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ.